ಕಾಮದಹನ ಹಬ್ಬವು ಶಿವನನ್ನು ಪ್ರೀತಿಸಿದ ಪಾರ್ವತಿಯನ್ನು ಸಂತೃಪ್ತಿಗೊಳಿಸಲು ದೇವೇಂದ್ರನು ಕಾಮದೇವನನ್ನು ಕಳಿಸಿದಾಗ ಶಿವನ ತಪಸ್ಸನ್ನು ಭಂಗಪಡಿಸಿದ ಕಾರಣ ಕಾಮದೇವನನ್ನು ಶಿವನು ಭಸ್ಮ ಮಾಡಿದ ಕತೆ ಈ ಹಬ್ಬದ ಹಿಂದಿನ ಮಹತ್ವವನ್ನು ಪ್ರತಿಪಾದಿಸುತ್ತೆ. ಈ ಹೋಳಿ ಹಬ್ಬವು ಸತ್ಯಮೇವ ಜಯತೆ ಎನ್ನುವ ತತ್ವವನ್ನು ಪ್ರತಿಪಾದಿಸುತ್ತೆ. ಕೆಟ್ಟತನದ ಮೇಲೆ ಒಳ್ಳೆಯತನದ ಗೆಲುವಿನ ಸಂಕೇತವನ್ನು ಸೂಚಿಸುತ್ತೆ. ಹೋಳಿ ಹುಣ್ಣಿಮೆಯ ದಿನ ರಾತ್ರಿ ಕಾಮದಹನ ಅಥವಾ ಹೋಳಿಕಾ ದಹನವನ್ನು ಆಚರಿಸಲಾಗುತ್ತೆ. ಈ ವೇಳೆ ಕೆಟ್ಟ ಭಾವನೆ ಮತ್ತು ಅಹಂಕಾರ ದುಷ್ಟತೆಯನ್ನು ದಹಿಸಲು ಅಗ್ನಿಗೆ ಅರ್ಪಣೆಯನ್ನು ಮಾಡಲಾಗುತ್ತೆ. ಮರುದಿನ ಹೋಳಿ ದಿನವನ್ನು ಎಲ್ಲರೂ ಪರಸ್ಪರ ಬಣ್ಣ ಎರಚುವುದರ ಮೂಲಕ ಪ್ರೀತಿಯ ಸಂದೇಶವನ್ನು ಹಂಚಿಕೊಳ್ತಾರೆ. ಹೋಳಿ ಹಬ್ಬ ಇದು ಸ್ನೇಹ ಮತ್ತು ಸಹಬಾಳ್ವೆಯ ಪ್ರತೀಕವಾಗಿದೆ. ಕೆಟ್ಟತನದ ನಾಶದ ಸಂಕೇತವೂ ಇದಾಗಿದೆ. ಇಲ್ಲಿ ಹೋಳಿಕಾ ಪ್ರಹ್ಲಾದನನ್ನು ಸುಡುವಂಥ ಪ್ರಯತ್ನ ಮಾಡಿದರೂ ಕೂಡ ಆ ಪ್ರಹ್ಲಾದ ಬೆಂಕಿಗೆ ಆಹುತಿಗೆ ಬಲಿಯಾಗದೆ ಹೋಳಿಕಾ ತಾನೇ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾಳೆ. ಕೆಟ್ಟತನದ ನಾಶ ಆಗುತ್ತೆ, ಭಕ್ತಿ ಪ್ರೀತಿ ಒಳ್ಳೆಯತನದ ಕುರುಹು ಆಗುತ್ತೆ. ಈ ಸಮಯದಲ್ಲಿ ಋತುವಿನ ಬದಲಾವಣೆಯಾಗುವ ಕಾರಣ ಹೋಳಿ ಹಬ್ಬವನ್ನು ಆರೋಗ್ಯದ ದೃಷ್ಟಿಯಿಂದ ಪಿತ್ತವನ್ನು ಸಮತೋಲನಗೊಳಿಸುವ ಹಬ್ಬವೆಂದು ಕೂಡ ಪರಿಗಣಿಸಲಾಗುತ್ತೆ. ಕೆಲವು ಕಡೆ ಈ ಹೋಳಿ ಹಬ್ಬವನ್ನು ದುರುಪಯೋಗಪಡಿಸಿಕೊಂಡು ಅಸಭ್ಯ ವರ್ತನೆಯನ್ನು ಮಾಡ್ತಾರೆ. ಆದರೆ ಈ ಹೋಳಿ ಹಬ್ಬ ಇದು ಸಂಸ್ಕೃತಿಯ ಒಂದು ಸಂಕೇತ. ಸಂತೋಷದಿಂದ ಇದನ್ನು ಆಚರಿಸಬೇಕು. ವೈಮನಸ್ಸು, ಕೋಪ, ದ್ವೇಷ, ಸಿಟ್ಟು ಎಲ್ಲವನ್ನೂ ಮರೆತು ಪ್ರೀತಿ, ಸ್ನೇಹ, ಪರಸ್ಪರ ಗೌರವ ಮತ್ತು ಒಳ್ಳೆಯತನ, ಸಾಮರಸ್ಯದಿಂದ ಈ ಹಬ್ಬವನ್ನು ಆಚರಿಸಬೇಕು. ಎಲ್ಲ ಭೇದ ಭಾವವನ್ನು ಮರೆತು ಎಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಆಚರಿಸುವ, ಸಂಭ್ರಮಿಸುವ, ಸಂತೋಷಪಡುವ ಹಬ್ಬ, ಎಲ್ಲರನ್ನೂ ಒಂದುಗೂಡಿಸುವ ಹಬ್ಬವೇ ಈ ಹೋಳಿ ಹಬ್ಬವಾಗಿದೆ. ಈ ಹಬ್ಬವನ್ನು ವಸಂತೋತ್ಸವ, ರಂಗಪಂಚಮಿ, ಡೋಲ್ ಯಾತ್ರಾ ಎಂಬ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ. ಹೋಳಿ ದಹನವು ಚಳಿಗಾಲದ ಅಂತ್ಯ ಹಾಗೂ ವಸಂತಕಾಲದ ಆರಂಭವನ್ನು ಸಹ ಸೂಚಿಸುತ್ತೆ. ಹೀಗೆ ಜನರೆಲ್ಲ ಒಟ್ಟಾಗಿ ಸೇರಿ ಸಂಭ್ರಮದಿಂದ ವಸಂತಕಾಲವನ್ನು ಸ್ವಾಗತಿಸುವ ಹಬ್ಬವೂ ಹೌದು. ಅದರ ಜೊತೆಗೆ ಬಣ್ಣವನ್ನು ಎರಚಿಕೊಂಡು ಮೋಜು ಮಸ್ತಿಯನ್ನು ಮಾಡೋದರ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದ ಹಬ್ಬವೂ ಕೂಡ ಆಗಿದೆ. ಇಂತಹ ಹೋಳಿ ಹಬ್ಬದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಸಂಭ್ರಮದಿಂದ ಆಚರಿಸೋಣ. ಆರೋಗ್ಯಕರವಾದ, ಸುರಕ್ಷಿತವಾದ, ಸಂತೋಷದಾಯಕವಾದ ಹಬ್ಬವನ್ನಾಗಿಸೋಣ.